ಖ್ಯಾತ ಚಿತ್ರ ನಿರ್ದೇಶಕನಿಗೆ ಎಮ್ಮೆಗಳನ್ನು ನೀಡದೆ ವಂಚನೆ ಮಾಡಲಾಗಿದೆ. 2 ಎಮ್ಮೆ ಕೊಡ್ತೀನಿ ಅಂತ 4.5 ಲಕ್ಷ ಹಣ ಪಡೆದು ವಂಚನೆ ಮಾಡಿರೋ ಆರೋಪ. ಗುಜರಾತ್ ಮೂಲದ ವನರಾಜ ಭಾಯ್ ವಿರುದ್ಧ ದೂರು ದಾಖಲಾಗಿದೆ. ಜೋಗಿ ಪ್ರೇಮ್ ಅವರ ಮ್ಯಾನೇಜರ್ ದಶಾವರ ಚಂದ್ರು ಅವರಿಂದ ದೂರು ದಾಖಲಾಗಿರೋದು. ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಎಂತೆಂಥವ್ರು ಇರ್ತಾರೆ, ಎಲ್ಲ ತಿಳಿದವ್ರಿಗೂ ಕೂಡ ಈ ಥರ ದುಡ್ಡು ಇಸ್ಕೊಂಡು ಟೋಪಿ ಹಾಕ್ತಾರೆ. ಜೋಗಿ ಪ್ರೇಮ್ ಅವರಿಗೆ ಅಂದರೆ ಅವರ ಮ್ಯಾನೇಜರ್ ಮುಖಾಂತರ ಹೈನುಗಾರಿಕೆ ಮಾಡೋದಕ್ಕೆ 2 ಎಮ್ಮೆ ಕೊಡ್ತೀನಿ ಅಂತ ಹೇಳಿ ದುಡ್ಡು ಇಸ್ಕೊಂಡು ಆಮೇಲೆ ಎಮ್ಮೆ ಕೊಡದೆ ಕೈ ಎತ್ತಿರುವಂಥ ಕೇಸ್. ಹೈನುಗಾರಿಕೆ ಮಾಡೋದಕ್ಕೆ 2 ಎಮ್ಮೆ ಖರೀದಿಗೆ ಅಂತ ಹೇಳಿ ಪ್ರೇಮ್ ಮುಂದಾಗಿರ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಸಂದೇಶ್. ಎಲ್ಲ ತಿಳಿದವರು, ವ್ಯವಹಾರ ಗೊತ್ತಿರೋರು ಇಂಥವರು ಮೋಸ ಹೋಗ್ತಾರ ಅಂತ ಜೋಗಿ ಪ್ರೇಮ್ರಿಗೆ ಯಾವ ರೀತಿ ವಂಚನೆ ಆಗಿದೆ? ವಿಜಯ್, ಈ ಕೇಸನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ತಿಳಿದಂತವರಿಗೆ ಈ ರೀತಿ ವಂಚನೆ ಮಾಡಿರುವಂತದ್ದು ಬೆಳಕಿಗೆ ಬಂದಿದೆ. ಯಾಕಂದ್ರೆ ಖ್ಯಾತ ಚಿತ್ರ ನಿರ್ದೇಶಕ ಪ್ರೇಮ್ ಅವರು ಹೈನುಗಾರಿಕೆ ಮಾಡ್ಬೇಕು ಅಂತ ಗುಜರಾತ್ ಮೂಲದ ವನರಾಜ್ ಭಾಯ್ ಅನ್ನೋರ ಹತ್ರ ವಾಟ್ಸಪ್ ಮುಖಾಂತರ ಮಾತನಾಡಿರ್ತಾರೆ. ಅಂದ್ರೆ ನಾನು ಹೈನುಗಾರಿಕೆ ಮಾಡ್ಬೇಕು, ಹಾಗಾಗಿ ಒಳ್ಳೆಯ ತಳಿಯ ಒಂದು ಎಮ್ಮೆಗಳು ನನಗೆ ಬೇಕಾಗಿದೆ ಅಂತ ಹೇಳಿ ಅವ್ರಿಗೆ ಹೇಳಿರ್ತಾನೆ. ಅದಾದ ಬಳಿಕ ಇಬ್ರು ಕೂಡ ಮಾತನಾಡಿ ನಂತರ ಹಂತವಾಗಿ ಆನ್ಲೈನ್ ಮೂಲಕ 4.5 ಲಕ್ಷ ರೂಪಾಯಿಯನ್ನ ಹಣವನ್ನ ಹಾಕಿರ್ತಾರೆ. ಹಣವನ್ನ ಹಾಕಿದ ನಂತರ 2 ಎಮ್ಮೆಗಳನ್ನ ಕೊಡ್ತೀನಿ ಅಂತ ಹೇಳಿ ಮಾತನಾಡಿರ್ತಾರೆ ವನರಾಜ್ ಭಾಯ್ ಜೊತೆಗೆ. ಆದ್ರೆ ಅದಾದ ನಂತರ ಫೋನ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾರೆ. ಸ್ವಿಚ್ ಆಫ್ ಆದ ನಂತರ ವಿಳಾಸವನ್ನ ಕೂಡ ಪರಿಶೀಲನೆ ಮಾಡಬೇಕು ಅಥವಾ ಅವ್ರ ಅಡ್ರೆಸ್ ಅನ್ನ ಪರಿಶೀಲನೆ ಮಾಡಬೇಕು ಅಂತ ಕಳಿಸಿದಾಗ ಕೂಡ ತಪ್ಪು ಅಡ್ರೆಸ್ ಇರುತ್ತೆ. ಹಾಗಾಗಿ ಈಗ ಸದ್ಯ ಚಂದ್ರ ಲೇಔಟ್ ಪೊಲೀಸ್ ಠಾಣೆಗೆ ತಮ್ಮ ಮ್ಯಾನೇಜರ್ ದಶಾವರ ಚಂದ್ರು ಮುಖಾಂತರವಾಗಿ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಿದ್ದಾರೆ. ಈಗ ಸದ್ಯ ಚಂದ್ರ ಲೇಔಟ್ ಪೊಲೀಸರು ಕೂಡ ಆ ನಂಬರ್ ಅನ್ನ ಪಡೆದು ನಂಬರ್ನ ಆಧಾರದ ಮೇಲೆ, ಅಂದ್ರೆ ನಿಜಕ್ಕೂ ಕೂಡ ಮೊಬೈಲ್ ಸ್ವಿಚ್ ಆಫ್ ಆಗಿರೋದು ಯಾವ ಕಾರಣಕ್ಕೆ, ಅಂದ್ರೆ ಮೊಬೈಲ್ ಏನಾದ್ರು ಕೆಟ್ಟೋಗಿ ಸ್ವಿಚ್ ಆಫ್ ಆಯ್ತಾ ಅಥವಾ ಎಲ್ಲಿದ್ದಾರೆ, ಏನಕ್ಕೆ ಈ ರೀತಿ ಆಯ್ತು ಅನ್ನೋದ್ರ ಬಗ್ಗೆ ಈಗ ಸದ್ಯ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ವಿಜಯ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.